ನಮಸ್ಕಾರ. ಇದು ಲಿಂಬೆ ಸಂಸ್ಕರಣಾ ಘಟಕ. ಈ ಘಟಕದಲ್ಲಿ ನಾವು ನಿಂಬೆ ಹಣ್ಣನ್ನ ರೈತರಿಂದ ಖರೀದಿ ಮಾಡ್ಕೊಂಡು ಬಂದ ಮೇಲೆ ಹಣ್ಣನ್ನ ಇಲ್ಲಿ ನಾವು ತೊಳಿತೇವೆ. ಇದು ಬಬಲ್ ವಾಷರ್ ಅಂತ. ಇದರಲ್ಲಿ ಎಲ್ಲಾ ಹಣ್ಣುಗಳನ್ನ ವಾಶ್ ಮಾಡ್ತೇವೆ. ಕೆಲವೊಮ್ಮೆ ನಿಂಬೆ ಹಣ್ಣು ತೂತು ಬಿದ್ದದ್ದು ಇಂಥದ್ದು ಆ ನೀರಲ್ಲಿ ತೊಳೆಯುವಾಗ ಮೇಲೆ ಬರ್ತದೆ. ಅದನ್ನ ಸೆಪರೇಟ್ ಆಗಿ ತೆಗೆದಿರ್ತೇವೆ. ಒಂದ್ಸಲ ಹಣ್ಣು ವಾಶ್ ಆದ್ಮೇಲೆ ಈ ಹಣ್ಣನ್ನು ತೆಗೆದು ನಾವು ಇಲ್ಲಿ ಜ್ಯೂಸಿಂಗ್ ಇದೀವಿ ಇದರಲ್ಲಿ ಹಾಕ್ತೇವೆ. ಸೊ ಇಲ್ಲಿ ಏನಾಗ್ತದೆ ಅಂದ್ರೆ ನಿಂಬೆಹಣ್ಣು ಕಟ್ ಆಗಿಬಿಟ್ಟು ಜ್ಯೂಸು ಮತ್ತೆ ಸೀಡು ಇಲ್ಲಿ ಬರ್ತದೆ. ಸೀಡು ಇಲ್ಲಿ ರೆಸ್ಟ್ ಆಗ್ತದೆ, ಜ್ಯೂಸ್ ಮಾತ್ರ ಕೆಳಗಡೆ ಬರ್ತದೆ. ಅದನ್ನ ಬಕೆಟ್ ಅಲ್ಲಿ ನಾವು ಸಂಗ್ರಹ ಮಾಡ್ಕೊತೇವೆ. ಹಾಗೆ ಇದು ಪೀಲ್ ಸಿಪ್ಪೆ ಏನಿದೆ ಅದೆಲ್ಲ ಹಿಂದ್ಗಡೆ ಬರ್ತದೆ. ಅದು ಟ್ರೇದಲ್ಲಿ ಸಂಗ್ರಹ ಆಗ್ತದೆ. ಆ ಸಿಪ್ಪೆಯನ್ನ ತಗೊಂಡು ನಾವು ಡ್ರೈಗೆ ಯೂನಿಟ್ಗೆ ಹಾಕ್ತೇವೆ. ಇಲ್ಲಿ ಸೀಡನ್ನ ತೆಗೆದುಬಿಟ್ಟು ನರ್ಸರಿಗೆ ಅಥವಾ ಎಣ್ಣೆ ತೆಗಿಲಿಕ್ಕೆ ಉಪಯೋಗಿಸ್ತೇವೆ. ಈ ಜ್ಯೂಸನ್ನ ಸಂಗ್ರಹ ಮಾಡಿದ್ದು ಎಷ್ಟು ಕ್ವಾಂಟಿಟಿ ಬಂತು ಅನ್ನೋದನ್ನ ಈ ಜ್ಯೂಸನ್ನ ನಾವು ಈ ಮಿಕ್ಸಿಂಗ್ ಟ್ಯಾಂಕಿಗೆ ಹಾಕ್ತೀವಿ. ಸೊ ಇಲ್ಲಿ ಮಿಕ್ಸಿಂಗ್ ಟ್ಯಾಂಕಲ್ಲಿ ನಾವು ಆ ನಿಂಬೆ ರಸಕ್ಕೆ ಸ್ವಲ್ಪ ಕೆಮಿಕಲ್ಸ್ ಅನ್ನ ಆ್ಯಡ್ ಮಾಡಿ ಹಾಕಿ ಅದಾದ್ಮೇಲೆ ಈ ಸ್ಟೆರಿಲೈಸೇಷನ್ಗೆ ಎತ್ಕೋತೇವೆ. ಇಲ್ಲಿ ಸ್ಟೆರಿಲೈಸೇಷನ್ ಆಗ್ತದೆ ಅಂದ್ರೆ ಎಲ್ಲ ಬ್ಯಾಕ್ಟೀರಿಯಾಗಳನ್ನ ಕಿಲ್ ಮಾಡಲಿಕ್ಕೆ ಇದಾಗ್ತದೆ. ಎಲ್ಲ ಟೋಟಲಿ ಇದರಿಂದ ಆಟೋಮೆಟಿಕ್ ಆಗಿ ಶುರು ಆಗ್ತದೆ. ಸೊ ಸ್ಟೋರೇಜ್ ಟ್ಯಾಂಕಿಗೆ ಹೋಗ್ತದೆ. ನಾವು ಹೊರಗಡೆ ಸ್ಟೀಮ್ ಬಾಯ್ಲರ್ ಇಟ್ಟಿದ್ದೇವೆ. ಆ ಬಾಯ್ಲರ್ ಮೂಲಕ 70 ಡಿಗ್ರಿ ಟೆಂಪರೇಚರ್ ಕೊಡ್ತೀವಿ. ಸೊ ಹಾಗಾಗಿ ಬ್ಯಾಕ್ಟೀರಿಯಾ ಎಲ್ಲ ಕಿಲ್ ಆಗಿಬಿಟ್ಟು ಸ್ಟೋರೇಜ್ ಟ್ಯಾಂಕಿಗೆ ಹೋಗ್ತದೆ. ಸ್ಟೋರೇಜ್ ಟ್ಯಾಂಕಲ್ಲಿ ನಾವು ಅರೌಂಡ್ 30 ಡಿಗ್ರಿ ಟೆಂಪರೇಚರ್ ಬರುವವರೆಗೆ ಅದನ್ನ ಪುನಃ ಕೂಲ್ ಮಾಡಿಬಿಟ್ಟು ಬಾಟ್ಲಿಂಗ್ ಯೂನಿಟ್ಗೆ ಎತ್ಕೊಳ್ತೇವೆ. ಸೊ ವಾಷರ್ ಬಾಟಲ್ಗಳನ್ನ ಅಲ್ಲಿ ತಗೊಂಡು ಬಾಟ್ಲಿಂಗ್ ಆಗ್ತದೆ. ಇದೇ ಜ್ಯೂಸನ್ನ ನಾವು ಒಂದು ವೇಳೆ ಸ್ಕ್ವಾಶ್ ಮಾಡ್ಕೋಬೇಕು ಅಂತಂದಾಗ ಮಿಕ್ಸಿಂಗ್ ಟ್ಯಾಂಕಲ್ಲಿ ಶುಗರ್ ಸಿರಪ್ ಅನ್ನ ತಯಾರು ಮಾಡುತ್ತೇವೆ. ಫಸ್ಟ್ ಸ್ಟೀಮ್ ಮೇಲೆ ಶುಗರ್ ಸಿರಪ್ ಅನ್ನ ತಯಾರು ಮಾಡುತ್ತೇವೆ. ಆ ಸಿರಪ್ ಅನ್ನ ಕೂಡ ಮಿಕ್ಸಿಂಗ್ ಟ್ಯಾಂಕಿಗೆ ಹಾಕ್ತೇವೆ. ಆಗ ಲೆಮನ್ ಸ್ಕ್ವಾಶ್ ಆಗಿ ತಯಾರಾಗ್ತದೆ. ನನಗೆ ಫಸ್ಟ್ ಹೇಳಿದ್ದು ಲೆಮನ್ ಕಾನ್ಸಂಟ್ರೇಟ್ ಆಗಿ ಬರ್ತದೆ. ಸೊ ಈಗ ಇದು ಲೆಮನ್ ಸ್ಕ್ವಾಶ್ ಆಗಿ ಬರ್ತದೆ. ಈ ಸ್ಕ್ವಾಶ್ಗೆ ಸಾಮಾನ್ಯವಾಗಿ ನಾವು 1ಕ್ಕೆ 4 ಪ್ರಮಾಣ ನೀರು ಹಾಕೊಂಡ್ರೆ ಲೆಮನ್ ಜ್ಯೂಸ್ ಸಿಗ್ತದೆ. ಕಾನ್ಸಂಟ್ರೇಟ್ ಅನ್ನ ನಾವು ಅಡಿಗೆಗೆ ಯೂಸ್ ಮಾಡ್ಬೋದು, ಜ್ಯೂಸ್ಗೆ ಯೂಸ್ ಮಾಡ್ಬೋದು. ನಾವು ಪೌಡರ್ಗೆ ಕೂಡ ಯೂಸ್ ಮಾಡ್ಕೊಳ್ತೇವೆ. ಆ ಪೌಡರ್ ಯೂನಿಟ್ ಅನ್ನ ನಾನು ನಿಮ್ಗೆ ತೋರಿಸ್ತೀನಿ.